ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಹೆಸರು ಶಿವಮ್ಮ ಅಂತ. ಇಲ್ಲಿ ಜಮೀನು ಮಾಡ್ತಾ ಇದ್ದೀನಿ. ಪಕ್ಕದವರು ಟ್ಯಾಕ್ಟ್ರು ಎಲ್ಲ ಐತೆ ಅವ್ರಿಗೆ. ಅವ್ರಿಗೊಂದು 15-20 ಎಕರೆ ಜಮೀನು ಐತೆ. ಆದರೂ ನನಗೆ ಜಮೀನು ಬಿಟ್ಟು ಕೊಡ್ದಂಗೆ ಉತ್ಕೊಂಡು ಬರ್ತಾ ಇರ್ತಾರೆ. ಒಂದ್ಸರಿ ಅಡ್ಡ ಹೋಗಿದ್ದಕ್ಕೆ ಟ್ಯಾಕ್ಟರ್ ಮೇಲೆ ಬಿಡಕ್ಕೆ ಬಂದ್ಬಿಟ್ಟ ಒಬ್ಬ ಹುಡುಗ. ಇಲ್ಲೇ ಎಲ್ಲ ಅವನ ಹುಡುಗ ಬೇಕಾದ್ರೆ ತೋರಿಸಂದ್ರೆ ತೋರಿಸ್ತೀನಿ. ನಿಮ್ದೇನೈತೆ, ನಾವು ಟ್ಯಾಕ್ಟರ್ ತಗೊಂಬಂದು ದುಡ್ಸಕ್ಕೆ ಹೋದ್ರೆ ಅವ್ರೇನು ಮಾಡ್ತಾರೆ, ತಿರುಗಿಸು ಅಂತ ಬಂದ್ಬಿಟ್ಟು ವಾಪಸ್ ಕಳಿಸ್ತಾರೆ ನಮ್ಮನ್ನ ಜಮೀನು. ಮುತ್ಕೊಂಡು ಎಲ್ಲ ಬಂದು ನಮಗೆ 1 ಎಕರೆನೋ ಇನ್ನೂ ಕಡಿಮೆ ಐತೆ. ಒಂದು 4 ಎಕರೆ ಜಮೀನು ನೋಡಿ ಶಾಸಕರು ಬರ್ಕೊಟ್ಟಿರೋದು ಎಲ್ಲ ಅರ್ಜಿಗಳು ಎಲ್ಲ ಇದಾವಣ್ಣ. ನನಗೆ ಹೆಣ್ಣಂಗೆ ಈ ಥರ ಮಾಡಿ ನನಗೆ ಜಮೀನು ಇಲ್ದಂಗೆ ಮಾಡ್ತಾವ್ರೆ. ನನಗೆ ನ್ಯಾಯ ಕೊಡಿಸಿ, ನನಗೆ ಜಮೀನು ಬೇಕು ಸರ್ ಅಣ್ಣ. ನಮಗೆ ಬೇರೆ ಎಲ್ಲೂ ಬೇಕಾದ್ರೆ ಆಧಾರ್ ಕಾರ್ಡೇ ತೋರಿಸ್ತೀನಿ ನಾನು. ಎಲ್ಲಿ ಹಂಗಾಗಲ್ಲ, ಜಮೀನು ಇಲ್ಲ ನಮಗೆ ಇವತ್ತು ಜಮೀನು ಮಾಡಿಕೊಡ್ರಿ ನಮಗೆ. ಅದನ್ನೇ ನಾನು ನಿಮ್ಮ ಮನವಿ ಕೇಳ್ಕೊತಿದ್ದೀನಿ. ಪ್ರಮೀಳಾ ಅಂತ. ಅದೇ ಸರ್, ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಬಂದ್ರಲ್ಲ ಅಲ್ಲಿ ಸರ್, ಹಟ್ಟಿಗೆ ಪಕ್ಕದಲ್ಲಿದೆ. ಅದು ಸೈಟುಗಳು ಬೇಕು ಅಂತ ಇದು ಮಾಡ್ತಾರೆ. ನಾವು ಉಳಕ್ಕೆ ಹೋದ್ರೆ ತೊಂದರೆ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ನೀವು ಇದು ಮಾಡ್ಕೊಂಡು ನಮ್ದು ವೆಂಕಟರತ್ನಮ್ಮ ಅಂತ ಹಳ್ಳಿಪುರ. ನಮಗೂ ಜಮೀನ್ ಇಲ್ಲ ಸರ್. ನಮಗೂ ಮಕ್ಳು ಚಿಕ್ಕ ಮಕ್ಳು. ಇದ್ ಬಿಟ್ರೆ ನಮ್ಗೇನು ಇಲ್ಲ. ಒಂದಿಷ್ಟೇಷ್ಟು ಮನೆ ಐತೆ ಅಷ್ಟೇ. ಅದು ರವಷ್ಟೇ ಮನೆ ಇರೋದು. 1-2 ರೂಮ್ 1 ರೂಮ್ ಅಷ್ಟು ಮನೆ ಐತೆ. ಅದ್ರ ಬಗ್ಗೆ ಏನಿಲ್ಲ. ನಮ್ಗೆ ಕೂಲಿ ಮಾಡ್ಬೇಕು, ತಿನ್ಬೇಕು. ನಮ್ಗೆ ಅದಕ್ಕೆ ನಮ್ಗೆ ಅಷ್ಟು ಜಮೀನ್ ಕೊಡ್ಲೇಬೇಕು ಸರ್ಕಾರದಿಂದ. ನಮ್ಗೆ ನ್ಯಾಯ ಕೊಡ್ಬೇಕು. ಹಳ್ಳಿಪುರ ಸರ್. ನಾವು ಕೂಲಿ ಮಾಡ್ಬೇಕು, ತಿನ್ಬೇಕು ಸರ್. ನಮಗ್ ಜಮೀನ್ ಇಲ್ಲ. 3 ಮಕ್ಕಳಿಗೆ ಇನ್ನ ಮದ್ವೆ ಮಾಡೋರವ್ರೆ. ಕೂಲಿ ಮಾಡಿ ನಮ್ಮ ಮಕ್ಕಳು ಸಾಕ್ಬೇಕು. ನಮ್ಗೆ ಜಮೀನ್ ಬೇಕು ಸರ್. ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀರಾ? ಹ್ಞೂ ಸರ್. ಎಷ್ಟು ವರ್ಷದಿಂದ ಇದೀರಿ ಇಲ್ಲಿ? ಇಲ್ಲಿ ನಾವು 20 ವರ್ಷ 30 ವರ್ಷದಿಂದ ಮಾಡ್ತಿದ್ವಿ. ನಮ್ಮ ಮಾವ ನಮ್ಮ ಅತ್ತೆ ಹೋದ್ಮೇಲೆ ನಾವು ಮಕ್ಕಳು ಚಿಕ್ಕ ಮಕ್ಕಳು ಸರ್ ಮಾಡಿರ್ಲಿಲ್ಲ. ಈಗ ನಿಮ್ಗೇನು ಭೂಮಿ ಬೇಕಾ? ಭೂಮಿ ಬೇಕು ಸರ್. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗಲ್ಲ. ನಿಮ್ ಧೈರ್ಯ ನಮ್ಗೆ ಓಡಾಡ್ತೀವಿ ಸರ್. ಮಾಡ್ತೀವಿ, ಮಾಡಿಸ್ಕೊಡ್ರಿ. ನಮ್ದು ಹಳ್ಳಿಪುರ ಸರ್. 50 ವರ್ಷದಿಂದ ಇದೇ 51 ಸರ್ವೆ ನಂಬರ್ ಅಲ್ಲಿ ನಮ್ಮ ತಂದೆಯವರು ಉಳುಮೆ ಮಾಡ್ಕೊಂಡು ಬೆಳೆ ಮಾಡ್ತಾ ಬಂದಿದ್ದಾರೆ. ಅವರ ಮಕ್ಕಳು ನಾವು ಇವತ್ತು ಒಂದು 4 ಜನ ಹೆಣ್ಮಕ್ಳಿದೀವಿ. ಗಂಡ್ ಮಕ್ಳು ಇಲ್ಲ, ಸತ್ತೋಗ್ಬಿಟ್ರು. ಅಪ್ಪ ಅಮ್ಮನೂ ಇಲ್ಲ. ಈಗ ನಾವೇ ಹೆಣ್ಮಕ್ಳು ಬಂದು ಉಳುಮೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಮಂಜುಳಾ ಅಂತೇಳಿ, ಪುಟ್ಟಪ್ಪ ಅವ್ರ ಮಗಳು ನಾವು. ನಮ್ಗೆ ಆ ಜಮೀನನ್ನ ನಮ್ಮ ಹೆಸರಿಗೆ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಅರ್ಜಿ ಕೂಡ ಕೊಟ್ಟಿದೀವಿ. ಬೇರೆ ಜಮೀನು ಏನಾದ್ರು ಇದೆಯಾ ನಿಮ್ಗೆ? ಬೇರೆ ಜಮೀನು ಅಪ್ಪ ಅವ್ರದ್ದು ಇದೆ. ಮತ್ತೆ ಅದು ಉಳಿಕೆ ಪಕ್ಕದಲ್ಲೇ ನಮ್ಗೆ ಬಾಜಿಗೆ ಇರೋದ್ರಿಂದ ಅದನ್ನೊಂದು 50 ವರ್ಷದಿಂದ ಅಪ್ಪ ಅವರು ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಪೊಸಿಷನ್ ಅಲ್ಲಿ ಇದ್ದಾರೆ. ಮಾಡ್ತಾ ಇದ್ದೀವಿ. 28 ವರ್ಷದಿಂದ ಜಮೀನು ಮಾಡ್ತಾ ಇದ್ದೀವಿ. ನಮ್ಮ ಜಮೀನು ಬಂದು ಗಲಾಟೆ ಮಾಡೋದು, ಬೇರೆ ಊರಿನವ್ರನ್ನ ಕರ್ಕೊಂಡ್ಬಂದು ಗಲಾಟೆ ಮಾಡಿಸೋದು, JCB ತರೋದು, ಟ್ಯಾಕ್ಟರ್ ತರೋದು, ಬಡಿಯಕ್ಕೆ ಬರೋದು, ದೊಬ್ಬೋದು, JCB ಅಲ್ಲಿ ದೊಬ್ಬಿ ಕೆಳಗೆ ಕೆಡೋದು ಎಲ್ಲ ಮಾಡಿದ್ದಾರೆ. ಆಮೇಲೆ ಬೌಂಡ್ರಿ ಮಾಡ್ಕೊಂಡು ಕಾಂಪೌಂಡ್ ಮಾಡ್ಕೊಂಡು ಕಾಂಪೌಂಡ್ ಒಳಗೆ ಬರ್ದಂಗೆ ನಮ್ಮನ್ನು ಬಂದೋಬಸ್ತ್ ಮಾಡಿಕೊಂಡು ಬೆಳೆ ಎಲ್ಲ ಉತ್ತಾಕ್ಬಿಟ್ರೆ. ಬೆಳೆ ಎಲ್ಲ ಉತ್ತಾಕಿ ನನ್ನ ತಲೆ ಮೇಲೆ JCB ಬಾಣಲಿ ತಲೆ ಮೇಲಕ್ಕೆ 16 ಅಡ್ಡ ಬಂದಿದ್ದೀನಿ.